ರೈಟ್, ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡ್ತಾ ಇದ್ದಾರೆ. ಬನ್ನಿ ಏನ್ ಹೇಳ್ತಿದ್ದಾರೆ ಕೇಳೋಣ. ಡಿ ಕೆ ಶಿವಕುಮಾರ್ ಮಾತಾಡಿರೋದು, ಶಿವರಾಮೇಗೌಡ ಮಾತಾಡಿರೋದು, ಆಫರ್ ಕೊಟ್ಟಿರೋದು ಹೇಳಿದ್ದಾರೆ. ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದರೊಳಗೆ ನೇರವಾಗಿ ಭಾಗಿಯಾಗಿದ್ದಾರೆ. ಪ್ರತಿದಿನ SITಗೆ ಯಾರನ್ನ ಬಂಧಿಸಬೇಕು, ಯಾರನ್ನ ಬಿಡುಗಡೆ ಮಾಡಬೇಕು, ಈ ಎಲ್ಲ ಮೀಟಿಂಗ್ಗಳನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂತ ನೇರವಾಗಿ ಆಪಾದನೆಯನ್ನು ಮಾಡಿದ್ದಾರೆ. ನನಗನ್ಸ್ತತೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ನಾವು ಈಗ ವಿದೇಶಕ್ಕೆ ಹೋಗಿರೋವಂಥ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ, ಅವರು ಹೋಗೋವಂಥದ್ದಕ್ಕೂ ಕೂಡ ಕಾಂಗ್ರೆಸ್ಸು ಕೈವಾಡ ಇದೆ, ಅದರಲ್ಲಿ ಕಾಂಗ್ರೆಸ್ಸಿನ ಕುತಂತ್ರ ಇದೆ. ಯಾಕಂದರೆ ಅವ್ರನ್ನ ವಿದೇಶಕ್ಕೆ ಹೋಗೋಕ್ಕೆ ಬಿಟ್ಟು ಮೋದಿಯವ್ರ ಮೇಲೆ ಆಪಾದನೆ ಮಾಡೋಕ್ಕೆ, ಇಲ್ಲೇ ಅರೆಸ್ಟ್ ಮಾಡಿದ್ರೆ ಅದು ಕೇಂದ್ರ ಸರ್ಕಾರಕ್ಕೆ ಬರಲ್ಲ, ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಐಡಿಯಾ ಮಾಡಿ ಇದೆಲ್ಲ ಈ ತ್ರಿಬಲ್ ಎಸ್ಗಳಿದಾರಲ್ಲ, ತ್ರಿಬಲ್ ಎಸ್ ಸುಜಿತ್ ವಾಲಾ, ಸುರ್ಜೇವಾಲಾ, ಸಿದ್ದರಾಮಯ್ಯ, ಶಿವಕುಮಾರ್, ಈ ತ್ರಿಬಲ್ ಎಸ್, ಈ SIT ಇದು ತ್ರಿಬಲ್ SIT ಇದು ತ್ರಿಬಲ್ SIT ಪ್ಲಾನ್ ಮಾಡಿದ್ದಾರೆ. ನನಗನ್ಸ್ತತೆ ಇದು ಸ್ಕ್ರಿಪ್ಟ್ ರೈಟ್ರೇ ಸುರ್ಜೇವಾಲಾ, ಅವ ಹೆಸರೇ ಬರಲ್ಲ, ಅವನು ಸುರ್ಜೇವಾಲಾ ಸ್ಕ್ರಿಪ್ಟ್ ರೈಟ್ರು. ಕತೆ ಅಂತಾರಲ್ಲ, ಕತೆ, ಇದು ಚಿತ್ರಕಥೆ, ಈ ಚಿತ್ರಕಥೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಬರ್ದೋರೆ ಅವರು. ಇದರ ಡೈರೆಕ್ಷನ್ ಎಲ್ಲ ಸಿದ್ದರಾಮಯ್ಯನವ್ರದ್ದು, ಪ್ರೊಡ್ಯೂಸರು ಡಿ ಕೆ ಶಿವಕುಮಾರ್. ಡೈಲಿ ಏನೇನು ಇದಕ್ಕೆ ಆಗಬೇಕು, ಯಾವ ರೀತಿ ರೇವಣ್ಣ ಅವ್ರನ್ನ ಸಿಕ್ಕಿಸ್ಬೇಕು, ಯಾವ ರೀತಿ ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು, ಯಾವ ರೀತಿ ಸಿಂಗಾಪುರ ನ್ಯೂಸಲ್ಲಿ ಬರಬೇಕು, ಆಮೇಲೆ ಯಾವ ರೀತಿ ದುಬೈ ಅಲ್ಲ ಯಾವುದದು ಅಲ್ ಜಜೀರಾ ಅದರಲ್ಲಿ ಬರಬೇಕು. ಇದೆಲ್ಲ ಪ್ಲಾನ್ ಮಾಡಿರೋದೇ ಇವರು ಕಾಂಗ್ರೆಸ್ ಅವರು, ಈ ಸುರ್ಜೇವಾಲಾ ಅಂಡ್ ಕಂಪನಿ. ಇಲ್ಲಾಂದರೆ ಇಂಟರ್ನ್ಯಾಷನಲ್ ಲೆವೆಲ್ ಅಂದರೆ ದೇಶದ ಮಾನ ಮರ್ಯಾದೆಯನ್ನು, ಅದರಲ್ಲೂ ವಿಶೇಷವಾಗಿ ದೇವೇಗೌಡರ ಮೊಮ್ಮಗ, ಕುಮಾರಸ್ವಾಮಿಯವರ ಅಣ್ಣನ ಮಗ ಅಂಥೇಳಿ ಒಂದು ರೀತಿ ಒಕ್ಕಲಿಗರನ್ನು ಟಾರ್ಗೆಟ್ ಮಾಡಿರೋವಂಥದ್ದು ಸಿದ್ದರಾಮಯ್ಯನವರು ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ, ಕಾಂಗ್ರೆಸ್ ಪ್ಲ್ಯಾನ್ ಮಾಡಿದ್ದಾರೆ. ಹಿಂದೆ ವೀರೇಂದ್ರ ಪಾಟೀಲ್ ಇದ್ದಾಗ ವೀರೇಂದ್ರ ಪಾಟೀಲ್ಗೂ CM ಸ್ಥಾನದಿಂದ ಇಳಿಸಿ ಲಿಂಗಾಯತರಿಗೆಲ್ಲ ಅವಮಾನ ಮಾಡಿದ್ರು ಕಾಂಗ್ರೆಸ್ ಅವರು. ಅದೇ ರೀತಿ ಸೋನಿಯಾ ಗಾಂಧಿ ಅವರು ಕೇಂದ್ರ ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರನ್ನ ವಿನಾಕಾರಣ ಯಾವುದೋ ಪ್ರೈವೇಟ್ ಕಂಪ್ಲೇಂಟ್ ಮೇಲೆ, ಏನೋ CBI ತನಿಖೆ ಆಗಲಿ, ಏನೋ CBI ತನಿಖೆ ಆಯಿತು, SIT ತನಿಖೆ ಆಯಿತು, ಅದ್ರ ಮೇಲೆಲ್ಲ ಪ್ರೈವೇಟ್ ಒಂದು ಕಂಪ್ಲೇಂಟ್ ಮೇಲೆ ಯಡಿಯೂರಪ್ಪನವರಂಥ ಒಬ್ಬ ನಾಯಕರನ್ನು, ಲಿಂಗಾಯತ ನಾಯಕರನ್ನು ಜೈಲಿಗೆ ಹಾಕಿಸ್ತೀರಿ. ಈಗ ದೇವೇಗೌಡರ ಕುಟುಂಬ, ಕುಮಾರಸ್ವಾಮಿಯವರ ಕುಟುಂಬನ, ಅಂದರೆ ಒಕ್ಕಲಿಗರು ಅವ್ರು ಟಾರ್ಗೆಟ್ ಆಗಿ ಲಿಂಗಾಯತರಾಯಿತು, ಈಗ ಒಕ್ಕಲಿಗರು ಟಾರ್ಗೆಟ್ ಮಾಡಿ ಸಿದ್ದರಾಮಯ್ಯನವ್ರ ಸರ್ಕಾರ ಒಕ್ಕಲಿಗರಿಗೆ ಅವಮಾನ ಮಾಡಬೇಕು ಅಂತೇಳಿ ಈಗ 1 ಲಕ್ಷ ಪೆನ್ ಡ್ರೈವ್ನ ಎಲ್ಲಿ ತಯಾರು ಮಾಡೋಕ್ಕೆ ಸಾಧ್ಯ? ಯಾವುದಾದ್ರು ಫ್ಯಾಕ್ಟ್ರಿ ಬೇಕಲ್ಲ ಅದಕ್ಕೆ. 1 ಲಕ್ಷ ಪೆನ್ ಡ್ರೈವ್ಗಳು, 1 ಲಕ್ಷ ಪೆನ್ ಡ್ರೈವ್ ಮಾಡೋಕ್ಕೆ ಲಕ್ಷಾಂತರ ರೂಪಾಯಿ ಹಣ.
ಇವೆಲ್ಲ ಎಲ್ಲಿಂದ ಬಂತು? ಯಾರು ಪ್ರಯೋಜಕ? ಅದಕ್ಕೆ ಹೇಳಿದ್ದು ಪ್ರೊಡ್ಯೂಸರ್ ಹೇಳಿದ್ದು ನಾನು. ಪ್ರೊಡ್ಯೂಸರು, ಡೈರೆಕ್ಟ್ರು